ನಾಡಿನ ಎಲ್ಲ ನನ್ನ ರೈತ ದೇವರುಗಳಿಗೆ ನಮಸ್ಕಾರಗಳನ್ನು ಹೇಳುತ್ತಾ ಏನು ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ನಾಡಿನ ಎಲ್ಲರೂ ಎಲ್ಲ ರೈತ ಪರಿಸ್ಥಿತಿ ಏನು ನಾವು ಒಂದು ಐತಿಹಾಸಿಕ ಹೋರಾಟ ಗುಡ್ಲಾಪುರದಲ್ಲಿ ಆಯಿತು. ಅದೆಲ್ಲರ ಶ್ರಮದಿಂದ ಒಂದು ಯಶಸ್ವಿ ಹಾದಿಯಲ್ಲಿ ಬಂತು. ಏನು ಕಾರ್ಖಾನೆಯವರು 3,200 ರೂಪಾಯಿ ಕೊಡಬೇಕು ಅನ್ನುವಂಥದ್ದನ್ನು ಅಲ್ಲಿಗೆ ಬಂದಿತ್ತು. ಆಮೇಲೆ ಮುಖ್ಯಮಂತ್ರಿಯವ್ರ ತಕ್ಕ ಹೋಯಿತು. ಮುಖ್ಯಮಂತ್ರಿಯವ್ರ ಕಡೆ ಹೋಗಿ ಅದು ಮುಖ್ಯಮಂತ್ರಿಯವರು ಕಾರ್ಖಾನೆಯವರು ಏನು ಜಾಸ್ತಿ 50 ಕೊಡ್ರಪ್ಪ, ನಾನು 50 ಕೊಡ್ತೀನಿ ಅಂದರು. ಆಮೇಲೆ ಸರ್ಕಾರನೇ ಒಂದು 100 ರೂಪಾಯಿ ಇಲ್ಲಿ ಶಿವಾನಂದ ಪಾಟೀಲ್ ಸಾಹೇಬರು ಬಂದು ಘೋಷಣೆ ಮಾಡ್ತಕ್ಕಂಥ ಸಂದರ್ಭ ಆಯಿತು. ಸರಾಸರಿ 3,300 ರೂಪಾಯಿ ಆಯಿತು. ಅದೇ ರೀತಿ 3,300 ರೂಪಾಯಿ ಇದು ನಮಗಷ್ಟೇ ಅಲ್ಲ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಇವತ್ತು ಕಾರವಾರ ಜಿಲ್ಲೆ ಇರ್ಬೋದು, ಎಲ್ಲ ಜಿಲ್ಲೆಗಳು ಕೂಡ ಗುಲ್ಬರ್ಗ ಹಿಡ್ಕೊಂಡು ಎಲ್ಲ ಕಡೆ ಅನ್ವಯ ಆಗಲಿ ಅಂತೇಳಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಬೆಳಗಾವಿ ಒಳಗೆ ಏನಾಗ್ತೈತಿ ಅದು ಬಾಗಲಕೋಟೆ ಒಳಗೆ ಕೂಡ ವಿಶೇಷವಾಗಿ ಪ್ರತಿ ವರ್ಷ ಅನ್ವಯ ಆಗ್ತದೆ. ಈಗಾಗಲೇ ಅಲ್ಲಿ ಸಮೀರ್ವಾಡಿ ಕಾರ್ಖಾನೆ ಇದೆ. ಸಮೀರ್ವಾಡಿ ಕಾರ್ಖಾನೆಗೆ ನಮಗೇನು ಇಲ್ಲಿ 3,250 ಕೊಟ್ಟರೆ 3,250 ಅವ್ರು ಕೊಡಲೇಬೇಕು, ಇಲ್ಲಾಂದ್ರೆ ನಮ್ಮ ಕಬ್ಬೆ ಹೋಗಲ್ಲ. ಅಲ್ಲಿ 50% ಬೆಳಗಾವಿ ಕಬ್ಬು ಹೋಗುತ್ತೆ. ಸಮೀರ್ವಾಡಿ ಕೊಟ್ರಪ್ಪ ಅಂತಂದ್ರೆ ಇವತ್ತು ಎಲ್ಲ ಕಾರ್ಖಾನೆಗಳು ಕೂಡ ಕಬ್ಬಿಣ ಬಿಲ್ಲನ್ನು ಕೊಡಲಿಕ್ಕೆ ಕೂಡ ಅಲ್ಲಿ ಆ ಕಾರ್ಖಾನೆಗಳು ಕೊಟ್ಟದ್ದು ಉದಾಹರಣೆ ಸಾವಿರಾರು ಅದಾವು, ಕೊಡಲೇಬೇಕು. 3,300 ರೂಪಾಯಿ ಬೆಳಗಾವಿ ಇರಲಿ, ಬಾಗಲಕೋಟೆ ಇರಲಿ, ಬಿಜಾಪುರ ಇರಲಿ, ಇವೆಲ್ಲ ಕಾರ್ಖಾನೆಗಳು ಕೂಡ ಇದು ಅನ್ವಯ ಆಗುತ್ತದೆ. ಯಾಕಂದ್ರೆ ನಮ್ಮ ಬೆಳಗಾವಿ ಒಳಗಂತೂ ನಾವು FRP ಏನು ಒಪ್ಪೇ ಇಲ್ಲ. ದಯವಿಟ್ಟು ನೀವೆಲ್ಲ ರೈತರು ಕನ್ಫ್ಯೂಸ್ ಆಗತ್ತೀರಿ. ಸರ್ಕಾರ ಮಾಡಿರ್ಬೋದು, ನಾವು FRP ಹೊರತುಪಡಿಸಿದ್ರೆ ಯಾಕೆ 3,000 ರೂಪಾಯಿ ನಮ್ಮಲ್ಲಿ ರೇಟ್ ಇದ್ದಿದ್ದು ನಾವು 3,200 ರೂಪಾಯಿ FRP ಹೊರತುಪಡಿಸಿ ರೇಟನ್ನು ಅನ್ವಯ ಮಾಡಿದ್ವು. ಅವರು ಹೇಳಿ FRP ಇದ್ರೆ ನಾವು ಹೋರಾಟ ಮಾಡೋ ಅವಶ್ಯಕತೆ ಇದಕ್ಕಿಲ್ಲ. FRP ಹೊರತುಪಡಿಸಿನೇ ನಾವು 3,200 ರೂಪಾಯಿಯನ್ನ ಜಿಲ್ಲಾಧಿಕಾರಿಯವರು ಬೆಳಗಾವಿ ಇವತ್ತು ನಮ್ಮ ಗುರ್ಲಾಪುರ ಕ್ರಾಸ್ದಾಗ ಘೋಷಣೆ ಮಾಡಿರಿ. ಆ ರೀತಿ ಇವತ್ತು ಕಾರ್ಖಾನೆಯವರು ಮುಂದೊಂದು ರೂಪಾಯಿ ಕೊಡೋಕ್ಕಾಗೋಲ್ಲ ಅಂದ ನಾವು ಸರ್ಕಾರ ಮೇಲೆ ಭಾರ ಆಗ್ತಕ್ಕಂಥದ್ದು ಮುಖ್ಯಮಂತ್ರಿ ಮೀಟಿಂಗ್ ಮಾಡಿದ್ರು. ನಂತರ ಕಾರ್ಖಾನೆಯವರು 50 ರೂಪಾಯಿ ಕೊಡತ್ತಂದರು. ಸರ್ಕಾರ ಕೂಡ ನಾನು 50 ಕೊಟ್ಟು 300 ರೂಪಾಯಿ ಶುದ್ಧ ಮಾಡ್ತಂತಂದು ಕಾರ್ಖಾನೆಯವರು ಅಕಸ್ಮಾತ್ 3,250 ರೂಪಾಯಿ ಅವ್ರು ಏನಾದ್ರು ಕೊಡದೆ ಹೋದ್ರೆ ಸರ್ಕಾರ ಆಗುವಂತಾಗ 100 ರೂಪಾಯಿ ಬರ್ಸ್ಲಿಕ್ಕೆ ರೆಡಿ ಆಗಿದೆ. ಈಗ 3,200 ರೂಪಾಯಿ 50 ಇರಲಿ, ಇವತ್ತು ಬೆಳಗಾವಿಗೂ ಕೊಡ್ತಾರೋ ಬಾಗಲಕೋಟೆಗೆ ಕೊಡಲೇಬೇಕು. ಯಾರ್ದು ಬಿಡೆ ಇಲ್ಲ, ಅಪ್ಪ ಇಲ್ಲ, ಅಣ್ಣ ಇಲ್ಲ. ಹೋರಾಟ ಮಾಡಿದ ಪ್ರತಿಯೊಬ್ಬರಿಗೂ ಗೊತ್ತೈತಿ. ಯಾರು ಕೂಡ ಕನ್ಫ್ಯೂಸ್ ಆಗಬೇಡ್ರಿ, ಇದು ಸಿಗಲೇಬೇಕು. ನನಗೂ ಕೂಡ 3,500 ರೂಪಾಯಿ ರೇಟ್ ಸಿಗಬೇಕು ಅನ್ನೋದು ನಮಗೂ ಕೂಡ ಆಸೆ ಐತೆ. ಆದರೂ ಇವತ್ತು ಯಥಾ ಪ್ರಸಂಗದೊಳಗೆ ನಾವೆಲ್ಲ ಕೂಡ ಕಬ್ಬು ಬೆಳೆಗಾರ ಕೂಡೋದೊಂದು ಇತ್ಯರ್ಥ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭ ಇದೆ. ಮತ್ತೆ ಅಧಿವೇಶನ ಇದೆ. 200 ಒಂದು ಟನ್ನಿಗೆ 1,000 ರೂಪಾಯಿ ಸರ್ಕಾರನ ಕೇಳ್ತಾ ಇದ್ದೀವಿ. ಅಲ್ಲಿ ಕೇಳೋಣ, ಕರೆಂಟ್ ಕೇಳಬೇಕಾಗಿದೆ. ಕರೆಂಟು ಹೊಗಳಿ 7 ತಾಸು 12 ತಾಸು ಆಗಬೇಕಾಗಿದೆ. ಅವನ್ನೆಲ್ಲ ಕೂಡ ಮಾಡೋಣ. ದಯವಿಟ್ಟು ತಾವ್ಯಾರು ರೈತರು ಆತಂಕ ಪಡಬೇಡಿ. ಇವತ್ತು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಕಾರವಾರ ಯಾವ ಜಿಲ್ಲೆಯಲ್ಲಿದೆ ಅಲ್ಲಿ ಕಡ್ಡಾಯವಾಗಿ 3,300 ರೂಪಾಯಿ ಅವ್ರಿಗೂ ಮಾಡಲೇಬೇಕು ಅನ್ನೋದು ಕೂಡ ಸರ್ಕಾರಕ್ಕೆ ನಾನು ಮೊನ್ನೆ ನಾವು ಕೂಡ ಶಿವಾನಂದ ಪಾಟೀಲ್ ಸಾಹೇಬರು ಕೂಡ ಬಿಜಾಪುರ, ಬಾಗಲಕೋಟೆ ಕೂಡ ಸಂಪೂರ್ಣ ಅನ್ವಯ ಆಗಬೇಕು. ಯಾವ ಕಾರಣಕ್ಕೂ ಮುಲಾಜಿಲ್ಲ ಅನ್ನುವಂಥದ್ದನ್ನು ಕಡಕ್ಕಾಗಿ ಹೇಳಿದ್ವಿ. ಹಾಗೆ ಆಗ್ತದೆ. ಮತ್ತು ಹೋದ ಸಲ ಕೂಡ ಬಾಕಿ ಕೊಡಬೇಕು ಅನ್ನೋದು ನಮ್ಮದು ಒತ್ತಾಯ ಇದೆ. ಈ ಸಂದರ್ಭ ಆಗಿಲ್ಲ, ಇನ್ನೊಂದು 4 ದಿನ ಬಿಟ್ಟು ಅದು ಮತ್ತೊಂದು ಜಿಲ್ಲಾಧಿಕಾರಿ ಅವ್ರ ಜೊತೆ ಮಾತಾಡಿ ಬೆಳಗಾವಿಯಲ್ಲಿ ಒಂದು ಹೋದ ಸಲದ ಏನೂ ಕೊಟ್ಟಿಲ್ಲ ಅವರ 200-300 ರೂಪಾಯಿ ಬಾಕಿ ಕೊಡಬೇಕು ಅನ್ನುವಂಥದ್ದನ್ನು ಅದನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. 114 ರೂಪಾಯಿ ಕೂಡ ಕೊಡಬೇಕು ಅನ್ನೋದು ಅವತ್ತು ಕೂಡ ಶಿವಾನಂದ ಪಾಟೀಲ್ ಅವ್ರಿಗೆ ಹೇಳಿದ್ದೀವಿ. ಅವ್ರು ಕೊಡಿಸ್ತು ಅಂತೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಹಲವಾರು ವಿಷಯ ಐತಿ. ಮುಖ್ಯಮಂತ್ರಿ ತಕ್ಕ ಒಂದು ನಿಯೋಗವನ್ನು ಒಂದು 4-5 ದಿವಸ ಮುಖ್ಯಮಂತ್ರಿ ಕಡೆ ನಿಯೋಗನ ಒಯ್ಯಬೇಕಾಗಿತ್ತು. ನಿಯೋಗ ಒಯ್ಯಲಿಕ್ಕೆ ನಾವೆಲ್ಲ ಕೂಡ ಅದನ್ನು ಚಿಂತನೆಯೊಳಗೆ ಅದೀವಿ. ಸ್ವಲ್ಪ ರೈತರು ನಿರಾಳಾಗಲಿ, ಒಂದು ಅದನ್ನ ರೆಸ್ಟ್ ಮಾಡಲಿ ಅಂತೇಳಿ ಬಿಟ್ಟಿದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ರೈತರು ಯಾರೂ ಆತಂಕ ಪಡಬೇಡ್ರಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ರೈತ ದೇವತೆಗಳು, ಕಬ್ಬು ಬೆಳೆಗಾರ ಎಲ್ಲರೂ ದೇವರುಗಳು ನೀವು ಮನಸ್ಸು ಮಾಡಿರಿ ಅಂತೇಳಿ ಇವತ್ತು 3,300 ರೂಪಾಯಿ ಬಿಲ್ ಆಗೈತಿ. ಇದು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಅನ್ನೋಂಥದ್ದು ಎಲ್ಲರೂ ರಿಕವರಿಗೆ ಸಂಬಂಧ ಇಲ್ಲ. ಈಗಾಗಲೇ ಕಾರ್ಖಾನೆಯಲ್ಲಿ ಸಮೀರ್ವಾಡಿ ಆ ಭಾಗದಾಗ ಸಂಪರ್ಕ ಮಾಡಿನೂ ನಾವು ಕೊಡಲಿಲ್ಲ, ಕಬ್ಬ ಕೊಡೋದಿಲ್ಲ. ಈ ಬೆಳಗಾವಿ ಒಳಗೆ ಏನು ರೇಟ್ ಆಗ್ತೈತಿ ಅಲ್ಲಿ ಅದ್ರ ಬಾಗಲಕೋಟೆಗೆ ಕೊಡಬೇಕು, ಅಲ್ಲಿ ಕೊಡಬೇಕು ಅನ್ನುವಂಥದ್ದು ಮೊದಲೇಂದ್ರ ಒಡನಾಟದಾಗ ತಾವು ತೊಗೊಂಡವ್ರದ್ರಿ. ಯಾರೂ ಕೂಡ ಆತಂಕ ಪಡಬೇಡ್ರಿ. ಮೊದಲು ಹೋರಾಟಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಕೂಡ ಇದೆ, ವಿರೋಧಿಲ್ಲ. ಏನು ಅವ್ರು ಹಳಿ ಬಾಕಿಯನ್ನು ಇಸ್ಕೋಬೇಕಂತೇಳಿ ಅವ್ರು ತಾವು ಹೋರಾಟ ಮಾಡತ್ತಾರೋ ಅದಕ್ಕೆ ಕೂಡ ನಮ್ಮದೇನು ಸಂಪೂರ್ಣ ಬೆಂಬಲ ಎಲ್ಲ ಒಂದೇ. ನಮ್ಮದು ನಾವು ಭೇದ ಭಾವ ಆದ ಏನಿಲ್ಲ, ಎಲ್ಲರೂ ಕೂಡಿ ಮಾಡ್ತಕ್ಕಂಥದ್ದು. ಅವತ್ತು ಅಚಾನಕ್ ನಾನು ಬೆಳಗ್ಗೆ ಮರುದಿವ್ಸ ಮೀಟಿಂಗ್ ಚರ್ಚೆ ಮಾಡಬೇಕಾಗಿತ್ತು.
ಅದು ಜನ ಆಂದೋಲನ ಅದನ್ನು ಒಪ್ಪಗೊಂಡು ಹುಯಿ ಅಂದ ತಕ್ಷಣ ಅದು ತಾತ್ಕಾಲಿಕವಾಗಿ ಅವಾಗ ಮುಗಿದ ಸಂದರ್ಭ. ಈಗೂ ಕೂಡ ಮುಧೋಳದಲ್ಲಿ ಅವ್ರೇನು ಹಳಿ ಬಾಕಿ ಐತಿ, ನಿರಾಣಿ ಹಲವಾರು ಕಾರ್ಖಾನೆಗಳು 114 ಕೊಡಬೇಕಾಗೈತಿ, ಕೊಡಲೇಬೇಕು ಅವ್ರು, ಯಾಕಂದ್ರೆ ಬಿಡೇ ಇಲ್ಲ. ಲಕ್ಷ ಕೋಟಿ ಗಂಟಲೆ ಇವತ್ತು ಕೋಟಿ ಗಂಟಲೆ ಕೃಷಿ ಮಾಡ್ತಕ್ಕಂಥವ್ರು. ಅದಕ್ಕಾಗಿ ದಯವಿಟ್ಟು ತಾವೆಲ್ಲ ರೈತ ಬಂಧುಗಳು ಸಹಕರಿಸ್ರಿ. ಇವತ್ತು ಕೂಡ ನಾವು ಬೆಳಗಾವಿ ಸರ್ಕಿಟ್ ಹೌಸ್ದಲ್ಲಿ ಇವತ್ತು ನಮ್ಗೆ ಅಲ್ಲೇ ಜನರ ಭೇಟಿ ಇದೆ. ನಾಳೆ ಮತ್ತೆ ಅದೇ ರೀತಿಯಾಗಿ ನಮ್ಮೂರಲ್ಲಿ ಪಾಪ ಕಡೆ ಭಾಗದಲ್ಲಿ ಹಲವಾರು ಜನ ಭೇಟಿ ಆಗಲಿಕ್ಕೆ ಅಲ್ಲಿ ಕೂಡ ಹೊರಡ್ತಾ ಇದ್ದಾರೆ. ನಾಳೆ ರಾಜಾಪುರದ ರೈತರು ಯಾರೂ ಆತಂಕ ಪಡಬೇಕಾಗಿಲ್ಲ. ಈಗಾಗಲೇ ನಿಮ್ಮ ಎಲ್ಲರ ಶ್ರಮದಿಂದ ಉರ್ಲಾಪುರದಾಗ ಪಾಯಿಂಟ್ ಟು ಪಾಯಿಂಟ್ ಯಾವಾಗ ಬಿಲ್ ಘೋಷಣೆ ಆಯಿತು, ಜಿಲ್ಲಾಧಿಕಾರಿ ಬಂದು ಘೋಷಣೆ ಮಾಡಿದ್ರು, ಶಿವಾನಂದ ಪಾಟೀಲ್, ಎಚ್ ಕೆ ಪಾಟೀಲ್ ಎಲ್ಲರೂ ಬಂದದ್ದು ನಿಮ್ಮ ಎದುರನ್ನ ಆಗೈತೆ. ಅವ್ರು ಕೊಡಲೇಬೇಕು. ಯಾಕಂದ್ರೆ ಅದು ಜಿಲ್ಲಾಧಿಕಾರಿ ಘೋಷಣೆ ಮಾಡಿಲ್ಲ, ಕಾರ್ಖಾನೆಯವ್ರ ಜೊತೆ ಚರ್ಚೆ ಮಾಡಿ ಬಂದನ ಜಿಲ್ಲಾಧಿಕಾರಿ ಮಾಡಿದ್ದೈತಿ, ಸರ್ಕಾರ ಮಾಡಿದ್ದೈತಿ. ರಾಜ್ಯದ ಮುಖ್ಯಮಂತ್ರಿ ಕೂಡ ಹೇಳ್ಯಾರು, ಬೆಳಗಾವಿ ಒಳಗೆ 3200 ರೂಪಾಯಿ ಕೊಡತ್ತಾರೋ, ನಾನು ಕೂಡ ಇನ್ನು 50 ಜಾಸ್ತಿ ಕೊಡ್ರಿ, ನಾನು ಕೂಡ ಒಂದು 53 ರೂಪಾಯಿ ಕೊಡತ್ತು ಸರ್ಕಾರ ಘೋಷಣೆ ಆಗೈತಿ ಅಂತ ಶಿವಾನಂದ ಪಾಟೀಲ್ ಕೂಡ ಬಂದು ಘೋಷಣೆ ಮಾಡ್ಯಾರು. 600 ಕೋಟಿ ರೂಪಾಯಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಎಲ್ಲರಿಗೂ ಮನುಷ್ಯ ಒಂದು ಟನ್ನಿಗೆ 100 ರೂಪಾಯಿ ಮುಂದೈತಿ. ಇನ್ನೂ ಕೂಡ ಹೆಚ್ಚಿನ ಪರಿಹಾರನ ಅಧಿವೇಶನದಾಗ ನಾವೆಲ್ಲ ಪಡ್ಕೊಂಡು, ದಯವಿಟ್ಟು ಯಾರು ರೈತರ ಆತಂಕ ಮಾಡಬೇಡ್ರಿ. ಮತ್ತು ಗುಲ್ಬರ್ಗ ಒಳಗೆ ಕೂಡ ಅಲ್ಲಿ ಗಲಾಟೆ ಆಗ್ತಾ ಇದೆ, ನಮ್ಮ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗುಲ್ಬರ್ಗದಲ್ಲಿ ಕೂಡ ಕಡ್ಡಾಯವಾಗಿ ಇದು ಅನ್ವಯ ಆಗಬೇಕು. ಯಾಕಂದ್ರೆ ಕಬ್ಬು ಬೆಳಲಿಕ್ಕೆ ಎಲ್ಲರದು ಅಷ್ಟೇ ಖರ್ಚು ಬರ್ತೈತೆ. ಬೆಳಗಾವಿದವ್ರ ಖರ್ಚು ಕಡಿಮೆ, ಬಾಗಲಕೋಟೆ ಅವ್ರ ಖರ್ಚು ಕಡಿಮೆ, ಬಿಜಾಪುರದವ್ರ, ಗುಲ್ಬರ್ಗ, ಮಂಡ್ಯ, ಮೈಸೂರು ಇವ್ರದ್ದು ಕೂಡ ಕಬ್ಬು ಬೆಳಲಿಕ್ಕೆ ಇವತ್ತು ಬಂಡವಾಳ ಒಂದೇ ಸೇಮ್ ಬರುತ್ತೆ. ಸರ್ಕಾರ ಕೂಡ ಇದನ್ನು ಚಿಂತನೆ ಮಾಡಬೇಕು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ರಿಕವರಿ ಒಳಗೆ ತಾವು ನಮಗೆ ಮೋಸ ಮಾಡಿರಿ, ಅದು ಕೂಡ ಸರಿ ಆಗಬೇಕಾಗೈತಿ. ಇವೆಲ್ಲ ವಿಷಯಗಳನ್ನ ಮುಂದಿನ ದಿನಮಾನದಾಗ ಸ್ಟೆಪ್ ವೈಸ್ ಆಗಿ ಎಲ್ಲ ಚಿಂತನೆ ತೂಕದಲ್ಲಿ ಮೋಸ ಆಗ್ತಕ್ಕಂಥದ್ರಲ್ಲಿ ಹಲವಾರು ವಿಚಾರಗಳ ಕುರಿತು ಕೂಡ ಇವತ್ತು ಗಂಭೀರವಾಗಿ ಡಿಸ್ಕಷನ್ ಮಾಡಬೇಕಾಗೈತಿ. ಸ್ವಲ್ಪ ಕಾಲ ಅವಕಾಶ ಕೊಟ್ಟು ಒಂದೊಂದು ಸ್ಟೆಪ್ ವೈಸ್ ನಾವೆಲ್ಲ ಕೂಡ ನಿಮ್ಮ ಪರವಾಗಿದ್ದೀವಿ. ನಮ್ದು ನಿಮ್ಮ